ಹರಿಚಿತ್ತ ಫೌಂಡೇಶನ್ ಚಿಕ್ಕಮಗಳೂರು ಜಿಲ್ಲೆ ಇವರ ಸಹಯೋಗದೊಂದಿಗೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೊಂದು ನಮನ ಕಾರ್ಯಕ್ರಮದಡಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ, ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಆಯೋಜಿಸಲಾಗಿದೆ ಎಂದು ಹರಿಚಿತ್ತ ಫೌಂಡೇಶನ್ ಸಂಸ್ಥಾಪಕರಾದ ಹರೀಶ್ ಜೀವಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಾಸಕ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ, ಸಿ.ಟಿ. ರವಿ ಅವರು ಆಗಮಿಸಲಿದ್ದಾರೆ ಎಂದರು. ದಿನಾಂಕ 25/2/26 ಬುಧವಾರ ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರಿಗೊಂದು ನಮನ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ದಯಮಾಡಿ ಸಾರ್ವಜನಿಕರು ಎಲ್ಲರೂ ಬಂದು ಏನು ನಮ್ಮ ಪೌರ ಕಾರ್ಮಿಕರು ನಮ್ಮ ನಗರವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ, ಅದಕ್ಕೆ ನಾವು ಒಂದು ಪುಟ್ಟ ಥ್ಯಾಂಕ್ಸ್ ಹೇಳಿಬಿಟ್ಟು ನಮ್ಮ ಕರ್ತವ್ಯವನ್ನು ಕೂಡ ಅವರಿಗೆ ಅರ್ಪಿಸೋಣ. ಯಾರು ಈ ಪೌರ ಕಾರ್ಮಿಕರ ಜೊತೆಗೆ ನೀಟಾಗಿ ಸಹಯೋಗ ಕೊಟ್ಕೊಂಡು ಸಹಕಾರ ಕೊಟ್ಕೊಂಡು ನೀಟಾಗಿ ಹಸಿ ಕಸ ವಿಂಗಡಣೆ ಮಾಡಿ ಮತ್ತೆ ಅವರಿಗೂ ಗೌರವ ಪೂರ್ತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕರೆದಿ ನಾವು ಸಾರ್ವಜನಿಕವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಕಾರ್ಮಿಕರಿಂದ ನಮನ ನಾವು ಹರಿಚಿತ್ತ ಫೌಂಡೇಶನ್ನ ವತಿಯಿಂದ ನಿರ್ವಹಿಸ್ತಾ ಇದ್ವಿ. ಇದರ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ದುಡಿತಾರೆ, ಎಲ್ಲರೂ ಕೂಡ ಕಷ್ಟ ಮಾಡೋದಕ್ಕೆ ಸರ್ವೇ ಸಾಮಾನ್ಯ ಇರ್ತದೆ. 100 ರೂಪಾಯಿ 10 ರೂಪಾಯಿನಾದರೂ ಕೂಡ ಸಮಾಜಕ್ಕೆ ಕೊಡುಗೆ ಕೊಡಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ ನಮ್ಮ ಫೌಂಡೇಶನ್ ವತಿಯಿಂದ. ಹಂಗಾಗಿ ಪ್ರತಿಯೊಬ್ಬರೂ ಕೂಡ ಸಾರ್ವಜನಿಕವಾಗಿ ಆದಷ್ಟು ಸಾರ್ವಜನಿಕರ ಅನುಕೂಲ ಆಗಂಗೆ ಕೆಲವೊಂದು ದಾನ ಧರ್ಮಗಳನ್ನು ಮಾಡಬೇಕು ಅಂತ ಹೇಳಿ ನೀವು ಕೂಡ ನಮ್ಮ ಸಂಘ 25ನೇ ತಾರೀಕು ಯಾರು ಫ್ರೀ ಇರ್ತೀರಾ ಆ ದಿನ ನಗರಸಭೆಗೆ ಬಂದುಬಿಟ್ಟು ಪೌರ ಕಾರ್ಮಿಕರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಮುಖಾಂತರ ನಮಗೆ ನೀವು ಮಾಡೋ ಒಂದು ದೊಡ್ಡ ಕೃತಜ್ಞತೆ ಅಂತ ಹೇಳ್ತೀನಿ. ಆ ದಿನ ಮಿಸ್ ಮಾಡಿದ್ರೆ ಎಲ್ಲರೂ ಕೂಡ ಬಂದು ಒಂದು ಭಾಗವಹಿಸಬೇಕಾಗಿ. ದಿನನಿತ್ಯ ಮಳೆ, ಚಳಿ, ಗಾಳಿ, ಬಿಸಿಲು ಎನ್ನದೆ ನಗರವನ್ನ ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯ. ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಇವರನ್ನ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸುತ್ತಿರುವ ಹರಿಚಿತ್ತ ಫೌಂಡೇಶನ್ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಭೂಮಿಕಾ ಟಿವಿ ಸಂಸ್ಥಾಪಕರು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ತಿಳಿಸಿದರು. ಪೌರ ಕಾರ್ಮಿಕರಿಗೂ ನಮನ ಅಂತೇಳಿ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಪೌರ ಕಾರ್ಮಿಕರಿಗೆ ಅವರ ಒಂದು ಕಾರ್ಯ ಗುರುತಿಸುವಂತ ಒಂದು ಕೆಲಸನ ನಮ್ಮ ಟೀಮ್ ಮಾಡ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಪೌರ ಕಾರ್ಮಿಕರಿಂದ ನಾವು ಒಂದಿನೂ ಇರಕ್ಕಾಗಲ್ಲ. ಇವತ್ತು ಅವರು ಒಂದು ದಿನ ಅವರ ಕೆಲಸ ಇಲ್ಲ ಅಂತಂದ್ರೆ ನಾವು ಮೂಗು ಮುಚ್ಕೊಂಡು ಹೋಗೋಂಥ ಪರಿಸ್ಥಿತಿ ಇದೆ. ಆದ್ರೆ ಗುರ್ಸಂತ ನಿಟ್ಟಿನಲ್ಲಿ ನಮ್ಮವ್ರು ಒಂದ್ ಸ್ವಲ್ಪ ಅಂತವ್ರನ್ನ ಎಲೆಮರೆಕಾಯಿ ಹೆಂಗೆ ಕೆಲಸ ಮಾಡ್ತೇವೆ ಅಂತ ಗುರ್ಸಂತ ಒಂದು ಮಾತ್ರ ಜವಾಬ್ದಾರಿ ಹರೀಶ್ ಸರ್, ಚೈತ್ರ ಮೇಡಮ್ ಅವರು, ರತ್ನ ಮೇಡಮ್ ಅವ್ರದ್ದೆಲ್ಲ ಒಂದು ಬಹಳ ವರ್ಷಗಳಿಂದ ಒಂದು ಸತತ ಪ್ರಯತ್ನ. ಈ ಸತಿ ವಿಭಿನ್ನವಾಗಿ ಒಂದ್ ಸ್ವಲ್ಪ ಇನ್ನೂ ಉತ್ತಮ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ನಗರಸಭೆ ಆವರಣದಲ್ಲೇ ಈ ಕಾರ್ಯಕ್ರಮನ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಹಮ್ಮಿಕೊಂಡಿದ್ದೀವಿ. DC ನಾಗರಾಜ್ ಸರ್ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ, ಪೌರ ಕಾರ್ಮಿಕರು ಇರ್ತಾರೆ, SP ಸಾಹೇಬರು ಬರ್ತಾರೆ. ನಿಮ್ಮ ಮೇಜರ್ ಸಹಕಾರನೂ ಬೇಕು. ಇಂಥವ್ರನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಮಾಧ್ಯಮದ ಪತ್ರಕರ್ತರ ಸಹಕಾರನೂ ಬೇಕು. 25ನೇ ತಾರೀಕು ಬುಧವಾರ ದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಪೌರ ಕಾರ್ಮಿಕರಿಗೆ ನಮನ ಅಂತೇಳಿ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಯಾಕೆ ಅಂದರೆ ನಾವು ಏನೇನೋ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ, ಆದರೆ ನಾವು ಚಿಕ್ಕಮಗಳೂರು ನಗರನ ಸ್ವಚ್ಛ ಮಾಡೋ ಅಂಥ ಪೌರ ಕಾರ್ಮಿಕರಿಗೆ ನಮನ ಅನ್ನೋದು ಭಾರಿ ವಿಶೇಷವಾದ ಕೆಲಸನೇ. ಅವ್ರುಗಳಿಗೆ ನಾವು ಗುರುತಿಸಿದ್ರಿಂದ ಅವ್ರು ತುಂಬ ಖುಷಿ ಪಡ್ತಾರೆ. ನಮ್ಮ ಅನಿಲಣ್ಣ ಅವರೆಲ್ಲ ಸೇರಿಬಿಟ್ಟು ನಮ್ಮ ಚಿಕ್ಕಮಗಳೂರಿನಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಥ್ಯಾಂಕ್ಸ್ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮ್ಮ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ಕಮಿಷನರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ SP ಸಾಹೇಬರೆಲ್ಲ ಬಂದು ನಮ್ಮ ಪೌರ ಕಾರ್ಮಿಕರ ಈ ನೊಂದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಪೌರ ಕಾರ್ಮಿಕರೆಲ್ಲ ಸೇರಿ ಮಾತಾಡಿದ್ವಿ. ಹಾಗೂ ಸಾಹೇಬ್ರಿಗೂ ಹೋಗಿ ಭೇಟಿಯಾಗಿದ್ದಾರೆ, ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ಎಲ್ಲ ಸದಸ್ಯರು ಹಾಗೂ ಪಬ್ಲಿಕರ್ಸ್ ಸಂಘಟನೆ ಸಮಿತಿಯವರು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳೆಕಳೆಯಿಂದ ಮನವಿ ಮಾಡ್ತೀನಿ. ಇವತ್ತು ಪೌರ ಕಾರ್ಮಿಕರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮ ಮೇಡಮ್ ಅವರು, ಸಾಹೇಬರು ಮತ್ತು ಅನಿಲಣ್ಣವ್ರು ಬಂದು ಈ ಕಾರ್ಯಕ್ರಮ ಮಾಡಲೇಬೇಕಂತ ನಮಗೆಲ್ಲ ಸಂಘದವ್ರಿಗೆಲ್ಲ ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಣ್ಣಯ್ಯರು ಶ್ರೀನಿವಾಸ್ ಆಗಲಿ ಹಾಗೂ ಮುರುಗೇಶ್ ಆಗಲಿ ಎಲ್ಲ ಸ್ವಲ್ಪ ಕೆಲಸ ಒತ್ತಡ ಇದ್ದಾರೆ. ಈ ಸಂದರ್ಭದಲ್ಲಿ ಚೈತ್ರ, ಹರೀಶ್, ರತ್ನ, ನಾಗರಾಜ್ ಉಪಸ್ಥಿತರಿದ್ದರು.